ಕನ್ನಡದ ಸೂಪರ್ ಸ್ಟಾರ್ ನಟ ಅಂತ ಹೆಸರು ತೆಗೆದುಕೊಂಡಿದ್ದಂಥ ಹಾಗೂ ಕನ್ನಡದ ಯಮ ಅಂತಲೇ ಹೆಸರು ತೆಗೆದುಕೊಂಡು ದೊಡ್ಡಣ್ಣವರು ನಿಲ್ವ ಏನು ಸುದ್ದಿ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ. ಅದಕ್ಕೂ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಈಗಾಗಲೇ ದೊಡ್ಡಣ್ಣವರು ಕನ್ನಡದಲ್ಲಿ ಸುಮಾರು 500ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ ಮತ್ತು ಕನ್ನಡ ಸಿನಿಮಾಕ್ಕೆ ಸಾಕಷ್ಟು ತ್ಯಾಗಗಳನ್ನು ಕೂಡ ಮಾಡಿರುವಂಥ ನಟ ಅಂತಲೇ ಹೇಳ್ಬೋದು. ಇತ್ತೀಚೆಗೆ ಅನಾರೋಗ್ಯದಿಂದ ಕೂಡ ಅವರು ಬಳಲ್ತಿರೋಂಥದ್ದು ನಿಮಗೆಲ್ಲ ಗೊತ್ತಿರೋಂಥದ್ದು. ಈಗ ಆಸ್ಪತ್ರೆಗಳು ಚಿಕಿತ್ಸೆಯನ್ನು ಕೂಡ ಪಡೆಯುತ್ತಿದ್ದಾರೆ. ಕಾಲು ಮುರಿತದಿಂದಾಗಿ 1 ವರ್ಷಗಳಿಂದ ಕೂಡ ವೀಲ್ ಚೇರ್ನಲ್ಲಿದ್ದಾರೆ. ಇದೇ ಸಂದರ್ಭದಲ್ಲಿ ಈಗ ಕಿಡಿಗೇಡಿಗಳು ಕೆಲವೊಂದು ಸೋಷಿಯಲ್ ಮೀಡಿಯಾಗಳಲ್ಲಿ ದೊಡ್ಡಣ್ಣವರು ಇನ್ನಿಲ್ಲ ಅನ್ನೋ ರೀತಿಯಲ್ಲಿ ಫೋಟೋಗಳನ್ನು ಪೋಸ್ಟ್ಗಳನ್ನು ಎನಲ್ಲಿ ಮಾಡಿ ಇದು ಮಾಡಿರೋಂಥದ್ದು. ಇದರಿಂದ ಸಾಕಷ್ಟು ಬೇಸರ ಕೂಡ ಉಂಟಾಗಿರುತ್ತದೆ ಅವರ ಅಭಿಮಾನಿಗಳಲ್ಲೂ. ಮತ್ತು ದೊಡ್ಡಣ್ಣವರು ಕೂಡ ಇದ್ರ ಬಗ್ಗೆ ರಿಯಾಕ್ಟನ್ನು ಕೂಡ ಮಾತನಾಡಿದ್ದಾರೆ. ನಾನು ಆರೋಗ್ಯವಾಗಿದ್ದೀನಿ, ಚೆನ್ನಾಗಿದ್ದೀನಿ, ನನ್ನನ್ನು ಸಾಯಿಸಲು ನಿಮ್ಗೆ ಏನರಪ್ಪ ಲಾಭ, ಯಾಕೆ ಈ ಥರ ಎಲ್ಲ ಮಾಡ್ತೀರಾ ಅಂತಲೂ ಕೂಡ ಹೇಳಿ ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ. ಹಾಗೆ ನಾನು ಅನಾರೋಗ್ಯದಿಂದ ಬಳಲ್ತಿರೋದನ್ನು ನಿಜ, ಹಾಗಂತ ನಾನು ಬದುಕಿಲ್ಲ ಅಂತ ಹೇಳಿಬಿಟ್ಟು ಈ ಥರ ಹೇಳುವಂಥದ್ದು ಸರಿಯಲ್ಲ. ದಯವಿಟ್ಟು ಈ ರೀತಿ ಎಲ್ಲ ಮಾಡಬೇಡಿ ಕಣ್ರಪ್ಪ ಅಂತೇಳಿ ಅವರು ಕೂಡ ಮನವಿಯನ್ನು ಮಾಡಿದ್ದಾರೆ ಕೆಲವು ಕಿಡಿಗೇಡಿಗಳ ಬಳಿ. ಏನೆಲ್ಲಿ ದೊಡ್ಡಣ್ಣವರು ಆರೋಗ್ಯವಾಗಿ ಚೆನ್ನಾಗಿರಬೇಕು ಅಂತ ನಾವು ಕೂಡ ಬಯಸೋಣ.